ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಸಾಸೇ ಇಲ್ಲದೆ ಹೇಗೆ ಗೋಬಿ ಮಂಚೂರಿ ಆರ್ ಆನಿಯನ್ ಮಂಚೂರಿ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಉದ್ದುದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಆನಿಯನನ್ನು ಹೇಗೆ ಗೋಬಿ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನಾನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಅದು ಉದುರುದ್ರಾಗ ಆಗೋ ಥರ ನಾನು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಇಲ್ಲಿ. ಸೊ ಈ ಥರ ಉದ್ರುದ್ರಿಗೆ ಕಲಿಸ್ಕೊಂಡಿದ್ದಾದಮೇಲೆ ನಾನು 2-3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಕಾರ್ನ್ಫ್ಲವರ್ ಒಂದು 4-5 ಸ್ಪೂನ್ಸ್, ಮತ್ತು ಅಕ್ಕಿ ಹಿಟ್ಟು ಒಂದು 3-4 ಸ್ಪೂನ್ ಹಾಕ್ತೀನಿ, ಮತ್ತು ಮೈದಾ ಹಿಟ್ಟು 3-4 ಸ್ಪೂನ್ ಹಾಕ್ತೀನಿ. ಸೊ ನೀವು ನೋಡ್ಕೊಂಡು ಕಲಿಸ್ಕೋಬೋದು ಹಸಿಟ್ಟುಗಳನ್ನ. ನಿಮ್ಗೆ ಅಂದರೆ ಇವಾಗ ಬೋಂಡಾಗ ಹೆಂಗೆ ನಾವು ಕಲಿಸ್ಕೋತೀವಿ ಅದೇ ಥರನೇ ನೋಡ್ಕೊಂಡು ಕಲಿಸ್ಕೋಬೋದು. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನಿಮಗೆ ಗೊತ್ತಾಗುತ್ತಲ್ಲ, ಸೊ ಅದನ್ನು ನೋಡ್ಕೊಂಡು ಕಲಿಸ್ಕೋಬೋದು ನೀವು. ಸೊ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಗೆ ಕಾರ್ನ್ಫ್ಲವರ್, ಸೊ ಇದಿಷ್ಟು ಮೂರನ್ನು ಹಾಕಿ ಕಲಿಸ್ಕೊಂಡ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ, ಮತ್ತು ಖಾರದ ಪುಡಿ ಹಾಕ್ತೀನಿ, ಮೆಣಸಿನ ಪುಡಿ ಹಾಕಿ ನಾನು ನೀಟಾಗಿ ಇದನ್ನು ಕಲಿಸ್ಕೊತೀನಿ. ಸೊ ಇದು ಹೆಂಗೆ ಕಲಿಸ್ಕೋಬೇಕು ಅಂತ ಅಂದರೆ ತುಂಬ ನೀರಾಗೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಇವಾಗ ಹೆಂಗೆ ಬೋಂಡಾಗೆ ವಡೆಗೆಲ್ಲ ನಾವು ಕಲಿಸ್ಕೋತೀವಲ್ಲ, ಸೊ ಹಾಗೆ ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೋಬೇಕು. ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅದು ಉಂಡೆ ಮಾಡ್ಕೊಳ್ಳೋಷ್ಟು ಹೆಂಗೆ ಬರುತ್ತೆ ಹಾಗೆ ಕಲಿಸ್ಕೋಬೇಕಾಗುತ್ತೆ. ಸೊ ನೀವು ತುಂಬ ನೀರು ಜಾಸ್ತಿ ಆಯಿತು ಅಂದರೆ ನೀವು ಹಸಿಟ್ಟು ಹಾಕಿ ಸ್ವಲ್ಪ ಕಲಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಬೆಟರ್ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರಾಗಿ ಬೇಕಾಗುತ್ತೆ. ಸೊ ಅಷ್ಟು ನೀರಾಗಿ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ನೀಟಾಗಿ ನನಗೆ ಹೆಂಗೆ ಬೇಕು ಹಾಗೆ ಉಂಡೆ ಮಾಡ್ಕೊಳ್ಳೋ ಥರ ನಾನು ಕಲಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಎಣ್ಣೆಗೆ ಬಿಟ್ಕೋತೀನಿ. ಸೊ ಎಣ್ಣೆಗೆ ಬಿಟ್ಕೊಂಡಿದ್ದಾದಮೇಲೆ ಮೇಯ್ನ್ ಏನು ಅಂದರೆ 1-1.5 ನಿಮಿಷ ಅದನ್ನು ತೆಗಿಲೇಬೇಡಿ, ಅದನ್ನು ಟಚೇ ಮಾಡೋಕ್ಕೆ ಹೋಗಬೇಡಿ, ಅದು ಹಾಗೆ ಬೇಯುತ್ತೆ. ಸೊ 1 ಮಿನಿಟ್ ಆದಮೇಲೆ ಅದನ್ನು ತಿರುವಾಕಿ ಅದನ್ನು ತಿರುಗಿಸಿ, ಬಿಕಾಸ್ ಅದೇನಾದ್ರು ನೀವು ಹಾಕಿದ ತಕ್ಷಣ ತಿರ್ಸೋಕೆ ಹೋದರೆ ಅದು ಪುಡಿ ಆಗೋಗುತ್ತೆ. ಸೊ ನೀವು ಹಾಕಿ ಅಟ್ಲೀಸ್ಟ್ ಫಾರ್ 1 ಮಿನಿಟ್ ನೀವು ಅದನ್ನು ಬಿಡಬೇಕು. ಅದು ಬಿಟ್ಟು ಆದಮೇಲೆ ನೀವು ತಿರುಗಿಸಿ ಅದನ್ನು. ಸೊ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಸ್ವಲ್ಪ ರೆಡ್ ಆಗೋ ಥರ ನೀವು ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಸಾಸನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಒಂದು ಮಿಕ್ಸಿ ಜಾರಿಗೆ ನಾನು ಫಸ್ಟು 2 ಟೊಮೊಟೊನ ಹಚ್ಕೊಂಡಿರೋ ಟೊಮೊಟೊನ ಹಾಕ್ತಿದ್ದೀನಿ, ಮತ್ತು 2-3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ತಿದ್ದೀನಿ. ಅದಾದಮೇಲೆ 5-6 ಕ್ಲೌಸ್ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸೊ ಬೆಳ್ಳುಳ್ಳಿ ಅದಾದಮೇಲೆ 2 ಉದ್ದುದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿದ್ವಲ್ವ ಈರುಳ್ಳಿ, ಅದರಲ್ಲಿ 2-3 ಇದನ್ನು ತೆಗ್ದು ಹಾಕ್ತೀನಿ. ಸೊ ಅದಾದಮೇಲೆ ಮೇಯ್ನಾಗಿ ಸಕ್ಕರೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ, ಬಿಕಾಸ್ ಸಾಸ್ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಅದಕ್ಕೋಸ್ಕರ. ಸೊ ಅದು ಹಾಕಿ ರುಬ್ಬಿಟ್ಕೊಳ್ಳೋಣ. ಸೊ ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ, ಮತ್ತು ಆವಾಗಲೇ ನಾವು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋವರೆಗೂ ನಾನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಅದು ಎಲ್ಲನೂ ಸ್ವಲ್ಪ ಬ್ರೌನಿಷ್ ಆಗಬೇಕು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋತಿರೋಣ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊ ಅದನ್ನು ಎತ್ತಿ ಸೈಡಿಗೆ ತೆಗ್ದು ಇಟ್ಟು, ಅದಾದಮೇಲೆ ನಾವೇನು ಆವಾಗಲೇ ಸಾಸ್ ಮಾಡ್ಕೊಂಡಿದ್ವಲ್ಲ, ಸೊ ಅದು ಸ್ವಲ್ಪ ತುಂಬ ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಟೀ ಸೋಸೋದ್ರಲ್ಲಿ ನಾನು ನೀಟಾಗಿ ಸೋಸ್ಕೋತಿದ್ದೀನಿ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ಸೊ ಅದಾದಮೇಲೆ ಒಂದು ಕುದ್ದಿದ್ದಾದಮೇಲೆ ನಾನು ಇವಾಗ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕಿ ಕಲಸಿ ಸ್ವಲ್ಪ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಆವಾಗಲೇ ನಾನು ಹಾಕಿ ಆವಾಗಲೇ ನಾನು ಸೋಸ್ಬಿಟ್ಟು ಹಾಕಿದಾಗ ಹೆಂಗಿತ್ತು, ಇವಾಗ ಕಾರ್ನ್ಫ್ಲವರ್ ನೀರು ಹಾಕಿದ ತಕ್ಷಣ ಹೆಂಗೆ ಚೇಂಜ್ ಆಯಿತು ಸಾಸ್ ಅಂತ, ಬಿಕಾಸ್ ಸಾಸ್ ಸ್ವಲ್ಪ ತಿನ್ನಾಗಿರುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲ್ ಮೈ ಫೇವ್ರೆಟ್
ಥಿಂಗ್ ಈ ಒಂದು ರೆಸಿಪಿಯಲ್ಲಿ. ಸೊ ಅದೆಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ, ಕಲರ್ ಆಗಿರ್ಬೋದು ಅಥವಾ ಆ ಒಂದು ಥಿಕ್ನೆಸ್ ಹೆಂಗೆ ಬರುತ್ತೆ, ಸಾಸ್ ಹೆಂಗಿರುತ್ತೆ ಹಾಗೆ ಥಿಕ್ನೆಸ್ ಬರುತ್ತೆ. ಸೊ ಅದಾದಮೇಲೆ ಒಂದು ಕುದ್ದಿದ್ದಾದಮೇಲೆ ನಾನು ಆವಾಗಲೇ ಏನೇನು ಫ್ರೈ ಮಾಡ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತೀನಿ ಅದನ್ನು. ಸೊ ಅದನ್ನೆಲ್ಲ ಕುದಿಸ್ಕೊಂಡಿದ್ದಾದಮೇಲೆ ನಾವು ಆವಾಗಲೇ ಏನು ಮಾಡ್ಕೊಂಡಿದ್ವಿ ಗೋಬಿ ಥರ ಅದನ್ನು ಹಾಕಿ ಡೀಪ್ ಫ್ರೈ ಮಾಡ್ತೀನಿ ನಾನು. ಸೊ ಡೀಪ್ ಫ್ರೈ ಮಾಡಿದ ಆದಮೇಲೆ ನೀಟಾಗಿ ಡೀಪ್ ಫ್ರೈ ಆಗಬೇಕದು, ಬಿಕಾಸ್ ಆಲ್ರೆಡಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸಾಸ್ದು. ಸೊ ಅಲ್ಲಿವರೆಗೂ ಡೀಪ್ ಫ್ರೈ ಆದಮೇಲೆ ಮಾಡ್ಕೊಂಡಿದ್ದಾದಮೇಲೆ ನಾನು ಕೊತ್ತಂಬರಿನ ಹಾಕ್ತಿದ್ದೀನಿ. ಸೊ ಇಷ್ಟೇ ನಮ್ಮ ಆನಿಯನ್ ಮಂಚೂರಿ ವಿತೌಟ್ ಸಾಸ್. ಸೊ ಸಾಸೇ ಇಲ್ಲದೆ ಹೇಗೆ ಗೋಬಿ ಮಂಚೂರಿ ಮಾಡ್ಬೋದು, ವೀಕೆಂಡ್ಸಲ್ಲಿ ಚಾಟ್ಸ್ನ ಹೇಗೆ ಮಾಡ್ಬೋದು ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್, ಮತ್ತು ತಿರ್ಗಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ತುಂಬ ವೀಡಿಯೋಸ್ಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ತಿಳಿಸಿ.